ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಕಾರ್ತೀಕ ಮಾಸ, ಪ್ರತಿ ವರ್ಷ ಕಾರ್ತೀಕ ಮಾಸ ಶುರು ಆಯ್ತು ಅಂತಂದ್ರೆ ಕೆಲವು ಮಹಿಳೆಯರಿಗೆ ಆದ್ರೇನಂತೆ, ಪುರುಷರಿಗಾದ್ರೇನಂತೆ ಈ ದೀಪಗಳ ಬಗ್ಗೆ, ಅದ್ರಲ್ಲಿ ಹಾಕುವಂತಹ ಬತ್ತಿಗಳ ಬಗ್ಗೆ, ಅದ್ರಲ್ಲಿ ಹಾಕುವಂತ ಎಣ್ಣೆಗಳ ಬಗ್ಗೆ ತುಂಬಾ ಅಂದ್ರೆ ತುಂಬಾ ನಾನಾ ರೀತಿ ಸಂದೇಹಗಳು. ಸರಿ, ಒಂದು ಕಮೆಂಟ್ ಅನ್ನ ಓದಿ ತೋರಿಸ್ತೀನಿ, ಸ್ಕ್ರೀನ್ ಮೇಲೆ ನೋಡೋ ಪ್ರಯತ್ನ ಮಾಡಿ. ನಮಸ್ಕಾರ ಅಣ್ಣ. ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಕಾರ್ತೀಕ ಮಾಸದಲ್ಲಿ ನಿಂಬೆ ಹಣ್ಣು ದೀಪ, ಹಾಗಲಕಾಯಿ ದೀಪ, 700 ಬತ್ತಿಗಳ ದೀಪ, ಉಪ್ಪು ದೀಪ ಈ ರೀತಿ ಹೇಳುತ್ತಿದ್ದಾರೆ. ಯಾವ ದೀಪ ಇಡ್ಬೇಕು, ಯಾವ ದೀಪ ಇಟ್ರೆ ಏನು ಫಲ, ದಯವಿಟ್ಟು ತಿಳಿಸಿ ಅಂತ ಕಮೆಂಟ್ ಮಾಡಿದ್ದಾರೆ. ಈ ಲಿಸ್ಟ್ ಅಲ್ಲಿ ನೀವ್ ಏನ್ ಲಿಸ್ಟ್ ಬರ್ದಿದ್ ನೋಡಿ, ಈ ಲಿಸ್ಟ್ ಅಲ್ಲಿ ಯಾವ ದೀಪ ಇಟ್ರು ಯಾವ ಫಲಾನು ನಿಮ್ಗೆ ಸಿಗಲ್ಲ. ಈ ವಿಚಾರ ಸ್ಪಷ್ಟವಾಗಿ ಜ್ಞಾಪಕ ಇಟ್ಕೊಂಡ್ಬಿಡಿ. ಈ ಲಿಸ್ಟ್ ಅಲ್ಲಿ ಇರ್ತಕ್ಕಂತ ಯಾವ ಒಂದು ದೀಪಗಳು ಶಾಸ್ತ್ರದಲ್ಲಿ ಬರ್ದಿಲ್ಲ, ಇದು ಸ್ಪಷ್ಟವಾಗಿ ಜ್ಞಾಪಕ ಇಟ್ಕೋಬೇಕು. ಕಾರ್ತೀಕ ಮಾಸದಲ್ಲಿ ಮಣ್ಣಿನ ದೀಪ ಶ್ರೇಷ್ಠ. ನಿಮ್ ಶಕ್ತಿ ಇತ್ತು ಅಂತಂದ್ರೆ ಹಿತ್ತಾಳೆ ದೀಪ ಇಟ್ಕೊಳ್ಳಿ, ಇನ್ನ ಶಕ್ತಿ ಇತ್ತು ಅಂತಂದ್ರೆ ಬೆಳ್ಳಿ ದೀಪ ಇಟ್ಕೊಳ್ಳಿ. ಇದು ಬಿಟ್ಟು ಇನ್ ಯಾವ ನಿಂಬೆ ಹಣ್ಣು, ಒಬ್ರು ಹೇಳ್ತಾರೆ ನಿಂಬೆ ಹಣ್ಣನ್ನು ರಸ ತೆಗೆದ್ಬಿಟ್ಟು ಅದ್ರ ರಿವರ್ಸ್ ಮಾಡ್ಬಿಟ್ಟು ಅದ್ರಲ್ಲಿ ದೀಪ ಹಚ್ಚಿ ಅಂತ ಒಬ್ರು ಹೇಳ್ತಾರೆ. ನಿಮ್ಗೆ ಐಶ್ವರ್ಯ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಬ್ರು ಅಕ್ಕಿ ಹಿಟ್ಟಲ್ಲಿ ದೀಪ ಮಾಡ್ಬಿಟ್ಟಿಡ್ರಿ ಅಂತ ಇನ್ನೊಬ್ರು ಹೇಳ್ತಾರೆ. ಇನ್ನೊಬ್ರು ಅದ್ಯಾವ್ದು ಮುಳ್ಳಕಾಯಿ ಇರುತ್ತೆ, ಆ ಮುಳ್ಳಕಾಯಿ ಎಲ್ಲ ಒಳಗಡೆ ತೆಗೆದ್ಬಿಟ್ಟು ನೀಟಾಗಿ ಅದರಲ್ಲಿ ಬತ್ತಿಗಳು ಹಾಕ್ಬಿಟ್ಟು ಇಡಿ ಅಂತ ಇನ್ನೊಬ್ರು ಹೇಳ್ತಾರೆ. ಈ ರೀತಿ ನಾನಾ ರೀತಿ ದೀಪಗಳು, ನಾನಾ ರೀತಿ ಈ ಒಂದು ಗೊಂದಲಗಳು ಜನಕ್ಕೆ. ಯಾವ ದೀಪ ಇಟ್ಬೇಕು, ಈ ದೀಪ ಇಟ್ರಿ ಯಾವ ಫಲ, ಯಾವ ದೀಪ ಇಟ್ರಿ ಯಾವ ಫಲ, ಯಾವ ದೀಪ ಇಟ್ರು ಯಾವ ಫಲಾನು ಇಲ್ಲ. ನಿಮ್ಗೆ ಫಲ ಸಿಗ್ಬೇಕು, ನಿಮ್ಗೆ ಪುಣ್ಯ ಸಿಗ್ಬೇಕು ಅಂತಂದ್ರೆ ಭಗವನ್ ನಾಮ ಸ್ಮರಣೆ ಮಾಡ್ಕೊಳ್ಳಿ. ನಿಮ್ಗೆ ಇರೋ ಅಷ್ಟಲ್ಲೇ ಪೂಜೆ ಮಾಡ್ಕೊಳ್ಳಿ, ಆರಾಮಾಗಿರಿ. ಭಗವನ್ ನಾಮ ಸ್ಮರಣೆ ಯಾವಾಗ ಮರ್ತೋಗ್ಬಿಟ್ಟು ದೀಪಗಳ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂತಿರೋ ಅವಾಗ ಯಾವ ಪ್ರಯೋಜನನಲ್ಲಿ ಯಾವ ಫಲ ಏನೆಲ್ಲ ಜ್ಞಾಪಕ ಇಟ್ಕೋಬೇಕು. ಈ ವಿಷಯ, ಇಂತಹ ವಿಚಾರಗಳು ನಾನು ಹೇಳಿದ್ದೀನಿ ಅನ್ಕೊಳ್ಳಿ. ಹಿಂದುತ್ವ ದೇಶಿ ಅಂತ ಒಂದು ಇದು ಕೊಡ್ತಾರೆ, ಮುದ್ರೆ ಕೊಡ್ತಾರೆ. ಪೂಜೆಗಳು ಮಾಡ್ಕೋಬೇಡಿ ಅಂದ್ರು, ದೀಪಗಳು ಇಡ್ಬೇಡಿ ಅಂದ್ರು ಅಂತ ಹೇಳ್ತಾರೆ. ಸರಿ, ಹೇಳ್ಕೊಳ್ಳೋರು ಈ ನಾಯಿ ಬಾಲ ಡೊಂಕಿ ಅಂದಂಗೆ ಹೇಳ್ಕೊಳ್ಳೋರು ಹೇಳ್ಕೊಂತಾನೆ ಇರ್ತಾರೆ. ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಲ್ಲ ಅನ್ಕೊಳ್ಳಿ. ದಯವಿಟ್ಟು ಈ ದೀಪಗಳ ಒಂದು ಗೊಂದಲದಲ್ಲಿ ಯಾರು ಸಿಕ್ಕಾಕೋಬೇಡಿ. 730 ಬತ್ತಿಗಳು ಇವೆಲ್ಲವೂ ಸಹ ಬಿಟ್ಟು ಆರಾಮಾಗಿ 3 ಬತ್ತಿಗಳು ಹಾಕೊಳ್ಳಿ. ಇಲ್ಲ 365 ಬತ್ತಿಗಳು ರೆಡಿಮೇಡ್ ಆಗಿ ನಿಮ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲಿ ತಗೊಂಡ್ ಬನ್ನಿ, ಆರಾಮಾಗಿ ಇಟ್ಕೊಳ್ಳಿ. ಆರಾಮಾಗಿ ಪ್ರಶಾಂತವಾಗಿರಿ. ಭಗವನ್ ನಾಮ ಸ್ಮರಣೆ ಮರ್ತೋಗ್ಬೇಡಿ. ದೇವರ ಹೆಸರನ್ನ ಯಾವತ್ತು ಹೇಳ್ಕೊಳ್ಳೋದು ಮರ್ತೋಗ್ಬೇಡಿ. ಒಳ್ಳೇದಾಗ್ಲಿ. ಒಂದು ಅವೇರ್ನೆಸ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವತು.